ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಯು ಆರ್ ಮೈ ಕ್ವೀನ್. ಮದುವೆ ಆದಮೇಲೂ ಕೂಡ ನಾನು ಸಿಕ್ಕಾಪಟ್ಟೆ ಭಯಪಟ್ಟಿದ್ದೆ. ನಾರ್ತ್ ಸೌತ್ ಆಗಿರೋದು. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಇದು ನಮ್ಮ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ. ನಂಗೆ ನಿಜವಾಗ್ಲೂ ನಂಬೋಕ್ಕೆ ಆಗ್ತಿಲ್ಲ. ಏನೋ ನೆನ್ನೆ ಮೊನ್ನೆ ಎಂಗೇಜ್ಮೆಂಟ್ ಆಯಿತು, ನಾವಿನ್ನು ಮದುವೆಗೆ ತಯಾರಿ ಮಾಡ್ಕೋತಿದ್ದೀವಿ ಅನ್ನೋ ಫೀಲಿಂಗ್ ಇದೆ. ಬಟ್ ಆಲ್ರೆಡಿ 1 ವರ್ಷ ಆಗೋಗಿದೆ. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ ಸೋ ಫಾರ್. ಸೊ ಇವತ್ತು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ, ಪ್ರತಿಯೊಂದನ್ನು ಈ ವಿಡಿಯೋಲಿ ನಾನು ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಈ ಸೀರೆನ ಉಟ್ಕೋಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ತುಂಬ ವರ್ಷಗಳಿಂದ ನಾನು ಈ ಸೀರೆನ ಹಾಗೆ ಪ್ರಿಸರ್ವ್ ಮಾಡಿಟ್ಟಿದ್ದೆ. ಒಂದಿನೂ ಉಟ್ಟಿರಲಿಲ್ಲ, ತೊಗೊಂಡು ಹಾಗೆ ಇತ್ತು. ಸೊ ಈ ಸೀರೆನ ಉಡೋಣ ಅಂತ ಅದಕ್ಕೆ ಈ ಒಂದು ಸ್ಲೀವ್ಲೆಸ್ ಬ್ಲೌಸ್, ಈ ಸೀರೆನ ಹಾಕೋತಿದ್ದೀನಿ. ಈಗ ಮೇಕಪ್ ಮಾಡ್ಕೊಳ್ಳೋಣ ಬನ್ನಿ. ಈಗ ರೆಡಿ ಆಗ್ತಾ ಮಾತಾಡೋಣ. ಸೊ ಮೇಕಪ್ ಬಂದ್ಬಿಟ್ಟು ತುಂಬ ಸಿಂಪಲ್ ಇಡ್ತಾ ಇದ್ದೀನಿ. ಸ್ಕಿನ್ ಟಿಂಟ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಮೇಕಪ್ ಪೌಚ್. ಇದರಲ್ಲಿ ಸಿಕ್ಕಾಪಟ್ಟೆ ಜಾಗ ಇದೆ ಆ್ಯಂಡ್ ತುಂಬಾ ಪ್ರಾಡಕ್ಟ್ಸ್ ಇಡ್ಬೋದು ಇದರಲ್ಲಿ. ಆ್ಯಂಡ್ ಕಾಂಪ್ಯಾಕ್ಟಾಗೂ ಇದೆ. ಟ್ರಾವೆಲ್ ಮಾಡೋದಕ್ಕೆ ತುಂಬ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಈ 1 ವರ್ಷದಲ್ಲಿ ನನ್ನ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ ಇಟ್ ವಾಸ್ ವೆರಿ ಬ್ಯೂಟಿಫುಲ್, ವೆರಿ ನೈಸ್. ಬಟ್ ಎಲ್ಲರ ಜೀವನದಲ್ಲೂ ಅಷ್ಟೇ, ಎಲ್ಲ ಮನೆಗಳಲ್ಲೂ ಅಷ್ಟೇ, ದೇ ಹ್ಯಾವ್ ದೇರ್ ಓನ್ ಚಾಲೆಂಜಸ್. ಪ್ರತಿಯೊಂದು ಏಳು ಬೀಳು ಪ್ರತಿಯೊಂದು ನೋಡ್ತೀವಿ ನಾವು. ಮದುವೆ ಆದಮೇಲೂ ಕೂಡ ನಾನು ಸಿಕ್ಕಾಪಟ್ಟೆ ಭಯಪಟ್ಟಿದ್ದೆ. ನಾರ್ತ್ ಸೌತ್ ಆಗಿರೋದ್ರಿಂದ ನಮ್ಮ ಟ್ರೆಡಿಷನ್, ಬಿಲೀಫ್ ಸಿಸ್ಟಮ್, ಕಲ್ಚರ್, ನಾವು ಊಟದ ಪದ್ಧತಿ ಇರ್ಬೋದು, ಪ್ರತಿಯೊಂದು ಡಿಫ್ರೆಂಟ್. ನಾವಿಲ್ಲಿ ಏನು ಓಕೆ ಅಂತ ಹೇಳ್ತೀವಿ, ಅಲ್ಲಿ ಓಕೆ ಆಗಿರಲ್ಲ. ಅಲ್ಲೇನು ಓಕೆ ಅಂತ ಹೇಳ್ತಾರೆ, ಇಲ್ಲಿ ಓಕೆ ಆಗಿರಲ್ಲ. ಆ ಥರ ಕಂಪ್ಲೀಟಾಗಿ ನಾವು ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ಬೇಸಿಕಾಗಿ ಕಮ್ಯುನಿಕೇಟ್ ಮಾಡೋ ಒಂದು ಭಾಷೆ, ಅದರಿಂದ ಒಬ್ರಿಗೆ ನಾವು ಅರ್ಥ ಆಗ್ತೀವಿ, ಅರ್ಥ ಆಗೋದಿಲ್ಲ. ಬಟ್ ಐ ಹೈಲಿ ರೆಕಮೆಂಡ್ ಮ್ಯಾರೇಜ್ ಇನ್ ಎವ್ರಿಬಡೀಸ್ ಲೈಫ್. ಬಿಕಾಸ್ ಅದೊಂದು ಥರ ಇನ್ಸ್ಟಿಟ್ಯೂಷನ್ ಅನಿಸುತ್ತೆ. ಸಾಕಷ್ಟು ವಿಷಯಗಳು ನಮಗೆ ಗೊತ್ತಿಲ್ಲದೆ ಇರೋದು ನಮ್ಮ ಬಗ್ಗೆ ನಾವು ಇನ್ನೂ ತಿಳ್ಕೊತೀವಿ. ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ಆಕ್ಸೆಪ್ಟಿಂಗ್ ಲೈಫ್ ಆ್ಯಸ್ ಇಟ್ ಈಸ್. ಆ್ಯಂಡ್ ಚಾಲೆಂಜಸ್ನ ಹೇಗೆ ಫೇಸ್ ಮಾಡಬೇಕು ಜೊತೆಗೆ ಇದ್ದು ಆ್ಯಸ್ ಎ ಟೀಮ್ ಅನ್ನೋದು ನೀವು ಕಲಿತೀವಿ. ಸೊ ಇಟ್ಸ್ ಬ್ಯೂಟಿಫುಲ್. ನಾನಂತೂ ಖಂಡಿತ ರೆಕಮೆಂಡ್ ಮಾಡ್ತೀನಿ. ಪ್ರತಿಯೊಬ್ಬರು ಮದುವೆ ಆಗಿ ಜೀವನನ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ಸೋ ಬ್ಯೂಟಿಫುಲ್. ಎವ್ರಿಥಿಂಗ್ ವಿಲ್ ಇವೆಂಚುಲಿ ಬಿ ಗುಡ್ ಅಷ್ಟೇ. ಬಟ್ ಒಟ್ಟಿನಲ್ಲಿ ನಮಗೆ ನಿಮ್ಮ ಪಾರ್ಟ್ನರ್ ಸಪೋರ್ಟಿವ್ ಆಗಿದ್ದರೆ, ನಮ್ಮ ಪಾರ್ಟ್ನರ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ನಿಮ್ಮಿಬ್ಬರ ಮಧ್ಯ, ಒಟ್ಟಿನಲ್ಲಿ ನಿಮ್ಮ ಪಾರ್ಟ್ನರ್ ತುಂಬ ಸ್ಟ್ರಾಂಗ್ ಆಗಿದ್ದು ನಿಮ್ಮನ್ನು ಅರ್ಥ ಮಾಡಿಕೊಂಡು, ಹಾಗೆ ನೀವು ಅಷ್ಟೇ ಅರ್ಥ ಮಾಡಿಕೊಂಡ್ರೆ ಇವೆಂಚುಲಿ ಲೈಫ್ ವಿಲ್ ಬಿಕಮ್ ಈಸಿ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್. ನನಗೆ ಅಂಥ ಪಾರ್ಟ್ನರ್ ಸಿಕ್ಕಿರೋದಕ್ಕೆ. ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ. ಯಾವುದಕ್ಕೂ ಇದು ಮಾಡಬೇಡ, ಅದು ಮಾಡಬೇಡ ಅಂತ ರೆಸ್ಟ್ರಿಕ್ಟ್ ಮಾಡೋದಿಲ್ಲ. ಆ್ಯಂಡ್ ಎಷ್ಟೋ ದಿನಗಳು ನಾವು ಒಬ್ರನ್ನೊಬ್ರನ್ನ ಭೇಟಿ ಮಾಡಿರಲಿಲ್ಲ. ನಾನು ಶೂಟಿಂಗ್ ಹೋಗ್ತಾಯಿದ್ದೆ, ನೈಟ್ ಶೂಟು ಅದು ಇದು ಅಂತ ಮಾಡ್ತಾಯಿದ್ದೆ. ಅವರು ಅಷ್ಟೇ, ನಾನು ಬರೋ ಅಷ್ಟರಲ್ಲಿ ಅವರು ಡ್ಯೂಟಿಗೆ ಹೋಗ್ತಾಯಿದ್ರು. ಎಷ್ಟೋ ದಿನ ನಾವು ನೋಡೋಕ್ಕೂ ಆಗಿರಲಿಲ್ಲ. ಸೊ ಇಟ್ ಈಸ್ ಆಲ್, ನಾವು ಒಬ್ರನ್ನೊಬ್ರನ್ನ ಇನ್ನೂ ಜಾಸ್ತಿ ಅರ್ಥ ಮಾಡ್ಕೊಂಡ್ವಿ. ಆ್ಯಂಡ್ ನಾವು ವಿ ಆರ್ ವೆರಿ ಸಿಮಿಲರ್ ಪೀಪಲ್, ಬಟ್ ಸ್ವಲ್ಪ ಡಿಫ್ರೆಂಟ್. ಅದನ್ನು ಹೇಗೆ ಹೇಳೋದು ಗೊತ್ತಾಗ್ತಿಲ್ಲ. ಬಟ್ ವಿ ಆರ್ ಮೋರ್ ಲೈಕ್ ಫ್ರೆಂಡ್ಸ್. ಬಿಕಾಸ್ ಆ ಒಂದು ವೈಬೇ ನಮಗೆ ತುಂಬ ಸೆಟ್ ಆಗುತ್ತೆ ಅನಿಸುತ್ತೆ. ನಾವು ಫ್ರೆಂಡ್ಸ್ ಥರನೇ ಇರ್ತೀವಿ. ನಮಗೆ ನೋಡಿದ್ರೆ ನಾವು ಟ್ರೆಡಿಷ್ನಲ್ ಕಪಲ್ ಥರ ಇರೋದಿಲ್ಲ, ಫ್ರೆಂಡ್ಸ್ ಥರನೇ ಮಜಾ ಮಾಡ್ಕೊಂಡು ಇದ್ಬಿಡ್ತೀವಿ. ಆ್ಯಂಡ್ ಎಲ್ಲದನ್ನು ನಾವು ಅದರಲ್ಲಿ ಹ್ಯೂಮರ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲದರಲ್ಲೂ ನಾವು ಜೋಕ್ ಮಾಡ್ತಿರ್ತೀವಿ. ಯಾರಾದರೂ ಈಗೇನೋ ಸೀರಿಯಸ್ ವಿಷಯ ಏನೋ ಆಯಿತು ಅಂದರೂ ಅದರಲ್ಲೂ ನಾವು ಇಟ್ಸ್ ನಾಟ್ ಲೈಕ್ ದ್ಯಾಟ್. ಬಿಕಾಸ್ ಒಂದು ಲೈಟ್ ಹಾರ್ಟೆಡ್ ಆಗಿ ಇದ್ದರೆ ಪ್ರತಿಯೊಂದು ಈಸಿಯಾಗಿ ಅನಿಸುತ್ತೆ. ಆ್ಯಂಡ್ ನಾವು ಜೀವನನ ನೋಡೋ ರೀತಿ ಚೇಂಜ್ ಆಗುತ್ತೆ. ಆ್ಯಂಡ್ ತುಂಬ ಖುಷಿಯಿಂದ ಪ್ರತಿದಿನ ನಾವು ಕಳೀಬೋದು. 1 ವರ್ಷದಲ್ಲಿ ನಾನಂತೂ ತುಂಬಾ ಟ್ರಾವೆಲ್ ಮಾಡಿದೆ. ಆ್ಯಂಡ್ ಟ್ರಾವೆಲ್ ಅಂದರೆ ಬರೀ ಹೋಗಿ ಆ ಜಾಗದಲ್ಲಿ ಇದ್ದು ಬರೋದಲ್ಲ. ಆಲ್ಮೋಸ್ಟ್ 1 ತಿಂಗಳು ಒಂದೊಂದು ಜಾಗದಲ್ಲಿರೋದು, 2 ತಿಂಗಳು ಒಂದೊಂದು ಜಾಗದಲ್ಲಿರೋದು. ಆ್ಯಂಡ್ ಲೋಕಲೈಸ್ ಥರನೇ ಆ ಜಾಗದಲ್ಲಿರೋದು ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ನೀವು ವಿಸಿಟರ್ ಆಗಿ, ಒಂದು ಗೆಸ್ಟ್ ಆಗಿ ಹೋಗೋಕ್ಕಿಂತ ಒಂದು ಲೋಕಲೈಸ್ ಥರ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡೋದು ಗಿವ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ನಮ್ಮ ಆ್ಯನಿವರ್ಸರಿಗೆ ನಾವು ಟ್ರಾವೆಲ್ ಪ್ಲಾನ್ಸ್ನ ಇಟ್ಕೊಂಡಿದ್ದೀವಿ. ಸೊ ಮಳೆ ಎಲ್ಲ ಬರ್ತಾಯಿದೆ ಎಲ್ಲ ಜಾಗದಲ್ಲೂ. ಬಟ್ ವಿ ಹ್ಯಾವ್ ಚೋಸನ್ ಅ ನೈಸ್ ಪೀಸ್ಫುಲ್ ಚಿಲ್ ಪ್ಲೇಸ್. ಆ ವ್ಲಾಗ್ಸ್ನ ನಿಮಗೆ ನೋಡೋಕ್ಕೆ ಸಿಗುತ್ತೆ ಫ್ಯೂಚರಲ್ಲಿ.
ಐ ಥಿಂಕ್ ನಾಳೆ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ, ಅದಕ್ಕೆ ಪ್ರತಿಯೊಂದು ತಯಾರಿ ಮಾಡ್ಕೋತೀವಿ. ಇನ್ನು ಪ್ಯಾಕಿಂಗ್ ಕೂಡ ಆಗಿಲ್ಲ ನಮ್ಮದು. ಸೊ ಪ್ಯಾಕೆಲ್ಲ ಮಾಡಿಕೊಂಡು ನಾವು ತಯಾರಿ ಮಾಡ್ಕೋತೀವಿ. ಈಗ ಮಿಕ್ಕಿದ ಮೇಕಪ್ ಎಲ್ಲ ಮಾಡಿಕೊಂಡು ಆ ಸ್ಪೆಷಲ್ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಈಗ ನಾವು ಕಂಪ್ಲೀಟಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನನ್ನ ಸ್ಟೋರಿ ಅರ್ಧಕ್ಕೆ ನಿಂತೋಯ್ತು, ಬಿಕಾಸ್ ಇವ್ರು ಬಂದರು ಅಂತ ಇವ್ರ ಜೊತೆನೇ ಮಾತಾಡ್ತಾ ಇದ್ದೆ. ಆ್ಯಂಡ್ ದ ಸರ್ಪ್ರೈಸ್ ಪಾರ್ಟ್ ಈಸ್ ಇವರು ಪಂಚೆ ಮತ್ತು ಶರ್ಟ್ ಹಾಕ್ಕೊಂಡಿದ್ದಾರೆ ಫುಲ್ ಸೌತ್ ಇಂಡಿಯನ್ ಸ್ಟೈಲಲ್ಲಿ. ಆಮೇಲೆ ತೋರಿಸ್ತೀನಿ, ಬಿಕಾಸ್ ಈಗ ಡ್ರೈವ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಆ್ಯಂಡ್ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಈಗ ಇಲ್ಲೇ ಮನೆ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ದೇವರಿಗೆ ಕೈ ಮುಗಿದು ಆಶೀರ್ವಾದ ತೊಗೊಳ್ಳೋಣ ಅಂತ. ಅದಾದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಿ ಯು ಇನ್ ದ ಟೆಂಪಲ್. ವಾಟ್, ಹೌ ಯು ಫೀಲಿಂಗ್? ಓ ಐ while learning. So happy wedding anniversary. Same to you. Happy 1 year. So how did you like it with me for 1 year? Oh my god, don't ask. But it was very nice. Yeah. And how are you feeling? First time you are wearing something South Indian. मैंने ट्राई किया है पहले भी. Oh, I didn't know. First time I'm seeing you like this. नोटिस नहीं कर रही है ना, इट्स 1 year के बाद. हाँ. Comfortable, it is quite comfortable. और we wear dhoti and this is you call panche. Panche. Yeah, it's almost one and the same thing only. Just Okay. the वो क्या बोलना चाहिए? This is more airy. So tell me, how was it in the whole 1 year? Yeah, it was actually difficult, because when may I speak? Yes. See, because at the end of the day, you are living with me. So you are leaving your house, you are left your parents in one way, and you are coming together. And we are coming together, living in inside one roof. So in one of the part, you are also my responsibility. Oh. And I have to take care of all the things and leave behind all the bachelor type का things. Yeah. So that old habits की towel तो bed पे ही रहेगा. That does not exist anymore. But you know that I'm more organized than you. That is true. That is true. Because I don't have time. That is the reason that I give. No, it is not that you don't have time. You like staying at one place all the day. You like, I'll take a chill pill. I'll not do anything. बाकी तो काम हो जाते हैं आजकल में, तो काम कर ही लेंगे. ಯಾ, ಮನೆ ಕೆಲಸ ಇವರು ಆ್ಯಕ್ಚುಲಿ ಜಾಸ್ತಿ ಮಾಡ್ತಾರೆ ನನಗಿಂತ. ಸೊ ದ್ಯಾಟ್ ಕೈಂಡ್ ಆಫ್ ಹೆಲ್ಪ್ಸ್ ಮೀ. या मेरे को ही तो काम करने पड़ते हैं घर के. ಯಾ, ಈಗ ಔಟ್ಫಿಟ್ನ ಚೇಂಜ್ ಮಾಡಿಕೊಂಡು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ ಊಟ ಮಾಡೋದಕ್ಕೆ. ಸೊ ವಿ ಆರ್ ಆನ್ ದ ವೇ. ಲೆಟ್ಸ್ ಗೋ ಟು ರೆಸ್ಟೋರೆಂಟ್ ಆ್ಯಂಡ್ ಹ್ಯಾವ್ ಸಮ್ ಡಿನ್ನರ್. ಇಬ್ರಿಗೂ ಹಸುವಾಗಿದೆ, ಹೋಗಿ ಊಟ ಮಾಡೋಣ ಬನ್ನಿ. ಈಗಷ್ಟೇ ಮನೆಗೆ ಬಂದ್ವಿ. ಆಲ್ರೆಡಿ 12 o'clock ಆಯಿತು. ಮಧ್ಯದಲ್ಲಿ ಏನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ತುಂಬ ದಿನ ಆದಮೇಲೆ ನಾವು ಹೊರಗಡೆ ಹೋಗಿದ್ದು, ಊಟ ಮಾಡಿದ್ದು, ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದು. ಅದಕ್ಕೋಸ್ಕರ ವಿ ವಾಂಟೆಡ್ ಟು ಕೀಪ್ ಇಟ್ ವೆರಿ ಚಿಲ್. ನಾವೇನು ಜಾಸ್ತಿ ಕ್ಯಾಮ್ರಾ ಯೂಸ್ ಮಾಡಲಿಲ್ಲ. ವಿ ವಾಸ್ ಜಸ್ಟ್ ಸಿಟ್ಟಿಂಗ್ ಆ್ಯಂಡ್ ಟಾಕಿಂಗ್ ಆ್ಯಂಡ್ ಎಂಜಾಯಿಂಗ್ ದ ವ್ಯೂ. ರೂಫ್ ಟಾಪ್ ಡೈನಿಂಗ್ ಸ್ಪೇಸ್ನ ಬುಕ್ ಮಾಡಿದ್ವಿ. ಇಟ್ ವಾಸ್ ಸೋ ಬ್ಯೂಟಿಫುಲ್. ವ್ಯೂ ಅಂತೂ ಅಮೇಝಿಂಗ್ ಆಗಿತ್ತು. ತಣ್ಣಗೆ ಗಾಳಿ ಬರ್ತಾಯಿತ್ತು ಆ್ಯಂಡ್ ವಿ ವರ್ ಎಂಜಾಯಿಂಗ್ ಇಟ್ ಕಂಪ್ಲೀಟ್ಲಿ. ಆ್ಯಂಡ್ ಈಗ ನಾನೇನು ಮಾಡಿದೆ, ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ 3 ಗಿಫ್ಟ್ ಇಬ್ಬರು ಆರ್ಡರ್ ಮಾಡೋಣ, ಎಕ್ಸ್ಚೇಂಜ್ ಮಾಡೋಣ. ನಾನು ಹೇಳಲ್ಲ ಏನು ಆರ್ಡರ್ ಮಾಡ್ತೀನಿ, ನೀವು ಹೇಳಬೇಡಿ ಏನು ಆರ್ಡರ್ ಮಾಡ್ತೀರಾ ಅಂತ. ಬಟ್ ಏನಾಯಿತು ಅಂದರೆ, ನಾನು ಮರ್ತೇ ಬಿಟ್ಟೆ ಅದ್ರ ಬಗ್ಗೆ. ಅವ್ರು ಆ್ಯಕ್ಚುಲಿ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಎಲ್ಲ ಆರ್ಡರ್ ಮಾಡಿ ಇಟ್ಟಿದ್ದಾರೆ. ಈಗ ಅವ್ರು ಏನು ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋದನ್ನ ಒಂದೊಂದಾಗಿ ಓಪನ್ ಮಾಡೋಣ ಬನ್ನಿ. ಈಗ ನಾವು ಗಿಫ್ಟ್ಸ್ನ ಓಪನ್ ಮಾಡ್ತಾ ಇದ್ದೀವಿ. ಸೊ 2 ಆ್ಯಂಗಲಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಇವರ ಒಂದು ಪಾಯಿಂಟ್ ಆಫ್ ವ್ಯೂ, ಇಲ್ಲಿ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ.
ಸೊ ಫಸ್ಟ್ ಗಿಫ್ಟು ಯಾವ್ದು ಓಪನ್ ಮಾಡೋದು? ವಿಚ್ ಒನ್ ವಿಲ್ ಓಪನ್? यहाँ से स्टार्ट करना. So, Oh wow! what is this? This is Toothbrush time. no ಮೇಕಪ್ ಬ್ರಷ್ ಆರ್ಗನೈಸರ್. ಇದು ಮೇಕಪ್ ಬ್ರಷ್ ಆರ್ಗನೈಸರ್. ಇದು ಯಾಕೆ ಅಂದರೆ ಅವತ್ತು ನಾನು ಬ್ರಷಸ್ ಎಲ್ಲ ಕ್ಲೀನ್ ಮಾಡ್ತಿದ್ದೆ, ನಾನು ಎಲ್ಲ ಪೌಚ್ಗಳಲ್ಲಿ ಹಾಕಿರ್ತಾ ಇದ್ದೆ. ಸೊ ಅದನ್ನು ನೀಟಾಗಿ ಇಡಬೇಕು ಅಂತ ಇದನ್ನು ಆರ್ಡರ್ ಮಾಡಿದ್ದಾರೆ. ಸೊ ಥಾಟ್ಫುಲ್. ಥ್ಯಾಂಕ್ ಯು. यू आर नॉट ऑर्गेनाइज्ड ना. ಸರ್ सारी चीजें एक जगह फेंक देगी, इसलिए मैंने बोला थोड़ा आराम से विल यूज दिस पेपर नेक्स्ट टाइम. coffee mug which is queen of everything. Queen of everything as in My queen ना, you are my queen. so ಅದಕ್ಕೆ ಒಂದು You are happy or is it paining? ಐ ಆಮ್ ವೆರಿ ಹ್ಯಾಪಿ. ಅದಕ್ಕೆ ಒಂದು ಸ್ಪೂನ್ ಕೂಡ ಇದೆ. Born with gold spoon. ಯಾ You 5 liter of paint box so that you can paint this entire room. ಇದು ಆ್ಯಕ್ಚುಲಿ ಏನು ಗಿಫ್ಟ್ ಅಂತ ಹೇಳಿದ್ರೆ, ನಾವೀಗ ಕಾಸ್ಟ್ ಮಾಡ್ತೀವಲ್ಲ, ನಮ್ಮ ಕೈನ ಹಿಂಗಿಟ್ಟು ಕಾಸ್ಟ್ ಮಾಡ್ತೀವಲ್ಲ, ಅದು ಇವಾಗ ಬಂದಿದೆ. ನಾವೇ ಮಾಡ್ಕೋಬೋದು. ಮುಂಚೆ ಯಾರಾದರೂ ಬಂದು ನಮಗೆ ಹೆಲ್ಪ್ ಮಾಡ್ತಾಯಿದ್ರು, ಇವಾಗ ನಾವೇ ಮಾಡ್ಕೋಬೋದು. ಈಗ ಅದನ್ನು ಟ್ರೈ ಮಾಡ್ತಾ ಇದ್ದೀವಿ. ಇಬ್ಬರಿಗೂ ಸಿಕ್ಕಾಪಟ್ಟೆ ನಿದ್ದೆ ಬಂದಿದೆ, ಕಣ್ಣೆಲ್ಲ ಚಿಕ್ಕದಾಗಿದೆ. ಬಿಕಾಸ್ ಇಟ್ಸ್ ಆಲ್ಮೋಸ್ಟ್ ಗೆಟಿಂಗ್ ಲೇಟ್ ಆ್ಯಂಡ್ ಈಗ ನಾವು ನಿದ್ದೆ ಮಾಡೋವಂಥ ಟೈಮ್ ಆದರೂ ಇಂಟ್ರೆಸ್ಟಿಂದ ಇದನ್ನು ಕೂತ್ಕೊಂಡು ಮಾಡ್ತಾ ಇದ್ದೀವಿ ನೈಟ್ ಪೂರ್ತಿ. Just we can use it later in kitchen. This is molding powder. This is casting powder. Oh, ಇದು ಟ್ರೇ. This is the tray that you keep that whatever you casted. ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಆಗಿರೋದ್ರಿಂದ ನಾವು ಇವಾಗ ಟ್ರೈ ಮಾಡ್ತಿಲ್ಲ, ಬೆಳಗ್ಗೆ ಟ್ರೈ ಮಾಡ್ತಿದ್ದೀವಿ. ಬಿಕಾಸ್ 1 o'clock ಆಗಿದೆ, ಕಣ್ಣಂತೂ ಎಳಿತಾ ಇದೆ, ನಿದ್ದೆ ತುಂಬಾ ಬರ್ತಿದೆ. ಸೊ ನಿದ್ದೆ ಚೆನ್ನಾಗಿ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಈ ಒಂದು ಕೆಲಸನ ಮಾಡ್ತೀವಿ. ಇಟ್ ವಾಸ್ ಅ ವೆಲ್ ಸ್ಪೆಂಟ್ ಡೇ ಅಂತಲೇ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ವಿಶಸ್. ನಾಳೆ ನಿಮಗೆ ಸಿಗ್ತೀರಿ. ಆ್ಯಂಡ್ ನಾಳೆ ನಾವು ಟ್ರಾವೆಲ್ ಕೂಡ ಮಾಡ್ತಿದ್ದೀವಿ. ಇನ್ನೂ ಪ್ಯಾಕಿಂಗ್ ಆಗಿಲ್ಲ. ಮಧ್ಯಾಹ್ನ ಟ್ರಾವೆಲ್ ಮಾಡ್ತಿದ್ದೀವಿ, ಬೆಳಗ್ಗೆ ಎದ್ದು ಪ್ಯಾಕ್ ಮಾಡ್ಕೋತಿದ್ದೀವಿ. ಏನೇನು ಎಸೆನ್ಷಿಯಲ್ಸ್ ಬೇಕೋ ಅದಷ್ಟೇ ಪ್ಯಾಕ್ ಮಾಡ್ಕೋತಿರೋದು. ಅದಾದಮೇಲೆ ನಾವು ಟ್ರಾವೆಲ್ ಮಾಡ್ತಿದ್ದೀವಿ. ಎಲ್ಲಿಗೆ, ಏನು, ಎಲ್ಲೆಲ್ಲಿ ಹೋಗ್ತಿದ್ದೀವಿ, ಈ ಪ್ರತಿಯೊಂದು ಅದನ್ನು ನಾನು ವ್ಲಾಗ್ ಮಾಡ್ತೀನಿ. ಸೊ ನಾಳೆ ಎದ್ದು ಫಸ್ಟ್ ಮಾಡೋವಂಥ ಕೆಲಸ ಬಂದುಬಿಟ್ಟು ಈ ಕಾಸ್ಟಿಂಗ್ ಮಾಡೋದು, ದೆನ್ ಪ್ಯಾಕಿಂಗ್ ಮಾಡೋದು, ಟ್ರಾವೆಲ್ ಮಾಡೋದು. ಸೊ ಐ ಸಿ ಯು ಟುಮಾರೋ. ಬಾಯ್ ಫಾರ್ ನಾವ್. ನನ್ನಾಣೆಗೂ ನಿನ್ನ ಬಾಳೆಲ್ಲ